ಇಲ್ಲೇ ಇದ್ವಿ, ಯಜಮಾನ್ರು ಅಲ್ಲಿದ್ದರು, ಮುಸ್ಲಿಂ ಸಾಯಿಮ್ಮ ಇಲ್ಲಿದ್ದರು. ಸೊಪ್ಪು ಬಿಡಿಸ್ತಾ ಇದ್ದು, ನಾನು ಗಿರಾಕಿ ಬಂದವ್ರು ಕೊಡ್ತಾಯಿದ್ದೆ. ಆ ಕಡೆಯಿಂದ ಇಬ್ಬರು ಬಂದವರು, ಒಬ್ಬರು ಗಾಡಿ ಮೇಲೇ ಇದ್ದರು, ಒಬ್ಬರು ಇಲ್ಲಿ ಬಂದರು. ದೂರನೇ ಇದ್ದಾರೆ ಸರ್, ಅರ್ಗಾನೂ ಇರಲಿಲ್ಲ. ನೀರು ಅಂದರು, 20 ರೂಪಾಯಿ ಈ ಥರ ರೆಡ್ದು ಹಳೆ ನೋಟ್ ಬರುತ್ತಲ್ಲ, ಅದು 20 ರೂಪಾಯಿ ನೋಟ್ ಇಟ್ಕೊಂಡಿದ್ರು. ಎಷ್ಟರದ್ದು ಬೇಕು, ಅರ್ಧ ಲೀಟ್ರದ್ದು ಬೇಕಾ 1 ಲೀಟ್ರದ್ದು ಬೇಕಾ ಅಂದೆ. ಇಲ್ಲ, ಅವರು ಆ ಕಡೆ ಮಾತಾಡ್ಕೊಂಡ್ರು, ಅದೇನು ಮಾತಾಡ್ಕೊಂಡ್ರು ನನಗೆ ಗೊತ್ತಾಗಿಲ್ಲ. ಆಮೇಲೆ 1 ಲೀಟ್ರ್ ಅಂದರೆ 1 ಲೀಟ್ರ್ ಒಂದು ಇದು ಎತ್ಕೊಳ್ಳೋಣ ಅಂತ ಇಷ್ಟೇ ಸರ್ ನಾನು ತಿರುಗಿದ್ದು. ಹಂಗೆ ಹಾಕಿ ಹಿಂಗೆ ಇಟ್ಕೊಬಿಟ್ಟೆ. ನನಗೆ ಫುಲ್ ಹಿಂಗೆ ಹಿಡ್ಕೊಂಬಿಟ್ಟೆ ಸರ್. ನನ್ನ ಕತ್ತಿಗೂ ಏನೋ ಆಗಿಲ್ಲ, ಅದು ಹಿಡ್ಕೊಂಡಿದ್ದು. ಅದು ಏನು ಬುದ್ಧಿ ಕೊಡ್ತಾರೋ ಏನೋ ನಂಗೆ ಗೊತ್ತಿಲ್ಲ, ಟೈಟಾಗಿ ಹಿಂಗೆ ಹಿಡ್ಕೊಂಬಿಟ್ಟೆ. ಅವ್ನು ಯಾವಾಗ ಕಿತ್ತು ಹಿಂಗೆ ಹೋದ್ನೋ ಫುಲ್ ಬಿದ್ದೋದೆ ನಾನು. ಆವಾಗ ಅಲ್ಲಿ ಯಜಮಾನ್ರಿದ್ದರು, ಇಲ್ಲಿದ್ದರು ಬಂದು ಏನಾಯಿತು ಅಂತ ನನ್ನನ್ನು ನೋಡಿಬಿಟ್ಟು ಅವ್ರು ನೋಡೋಷ್ಟೊಳಗಡೆ ಓಡೋಗಿದ್ದೆ ಕೆಲಸ ಸರ್. ಅಷ್ಟೇ 2 ನಿಮಿಷದಲ್ಲಿ 1 ನಿಮಿಷದಲ್ಲಿ ಹಂಗೆ ಮಾಡಿಬಿಟ್ಟೆ. ಏನು ಮಾಡೋದು ಏನೋ ಗೊತ್ತಿಲ್ಲ ಸರ್. ಎಷ್ಟು ಕಡೆ ಆಗಿರ್ಬೋದು ಆಗಿದ್ರೆ? ಅವ್ರು ನಿನ್ನೆ ಯಾರೋ ಬಂದಿದ್ದರು, ಅವ್ರು ಹೇಳ್ತಾಯಿದ್ರು 5 ಕಡೆ ಆಗಿದೆ ಅಂತ. ನಮಗಂತೂ ನಾವೇ ಸುಧಾರಿಸ್ಕೊಳಕ್ಕಾಗಿಲ್ಲ, ಎಲ್ಲೆಲ್ಲ ಆಗೋಯ್ತೋ ಗೊತ್ತಿಲ್ಲ ಸರ್. ಏನು ಭಾಷೆ ಮಾತಾಡ್ತಾರೆ ಸರ್? ಅವ್ರು ನೀರು ಅಂತ ಕೇಳಿದ್ದಷ್ಟೇ, ಇನ್ನೊಂದು ಭಾಷೆ ನನಗೇನು ಗೊತ್ತಾಗಿಲ್ಲ. ಬರ್ತಾ ಇರ್ತಾರೆ ಸರ್ ಎಲ್ಲ ಅಂಗಡಿ ಹತ್ರ, ಏನು ಕೇಳ್ತಾರೋ ಅದನ್ನು ಕೊಡ್ತೀವಿ. ನೀರು ಅಂದ್ರೆ ನೀರು ಕೊಡೋಕೋದು ಅಷ್ಟೇ ಸರ್. ಇನ್ನೊಂದು ಮಾತು ಮಾತಾಡಿಲ್ಲ ಅವರು, ಅಷ್ಟೇ ಮಾತಾಡಿ. ಕಂಪ್ಲೇಂಟ್ ಕೊಟ್ರಾ? ಬಂದಿದ್ರು ಸರ್, ಪೊಲೀಸರೆಲ್ಲ ಬಂದಿದ್ರು.